ಈ ದೇಶ ಜಗತ್ತಿನ ಎಲ್ಲ ರಾಷ್ಟ್ರಗಳ ಒಂದು ಬೆಂಬಲವನ್ನು ಕೋರ್ತಾ ಇರುವಂಥ ರೀತಿ. ನಿನ್ನೆ ತಾನೇ ನರೇಂದ್ರ ಮೋದಿಯವರು ಈ ದೇಶದ ರಕ್ಷಣಾ ಸಚಿವ, ಈ ದೇಶದ ವಿದೇಶಾಂಗ ಸಚಿವ ಮತ್ತು ಈ ದೇಶದ NSA ಅಜಿತ್ ದೋವಲ್ರೊಂದಿಗೆ ಒಂದು ವಿಶೇಷವಾದ ಸಭೆ ನಡೆಸಿದ್ದಾರೆ. ಅದರ ಅರ್ಥ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ತಕ್ಷಣ ಪಾಕಿಸ್ತಾನ ಏನು ಮಾಡಿದೆ ಗೊತ್ತಾ? ಅಣುಬಾಂಬ್ ಇಟ್ಕೊಂಡಿರುವಂಥ ಈ ಬುದ್ಧಿವಂತರು ನೇರವಾಗಿ ಚೀನಾದ ಹತ್ರ ಹೋಗಿ ದಯಮಾಡಿ ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಚೀನಾ ಮಧ್ಯಪ್ರವೇಶ ಮಾಡಿ ಈ ಘಟನೆಯ ಒಟ್ಟಾರೆ ವಿಸ್ತಾರವಾಗಿರುವಂಥ ತನಿಖೆ ಆಗಬೇಕು ಅಂತ ಚೀನಾ ಹೇಳಿದೆ ಅಂತಂದ್ರೆ ಅರ್ಥ ಪಾಕಿಸ್ತಾನದ ನಡಕ ಶುರುವಾಗೋಗಿದೆ. ಪಾಕಿಸ್ತಾನಕ್ಕೆ ಗೊತ್ತಾಗೋಗಿದೆ ನರೇಂದ್ರ ಮೋದಿ ಸಾಮಾನ್ಯವಾದ ಮನುಷ್ಯ ಅಲ್ಲ ಅಂತ. ಪಾಕಿಸ್ತಾನ ಬಿಡಿ, ನೀವು ಕಾಂಗ್ರೆಸ್ಸಿಗೆ ಅರ್ಥ ಆಗಿದೆ. ಮೊದಲೆಲ್ಲ ಕಾಂಗ್ರೆಸ್ ಉರಿಯಲ್ಲಿ ಪಾಕಿಸ್ತಾನಿಯರು ಬಂದು ದಾಳಿ ಮಾಡಿದಾಗ ಏನ್ ಹೇಳಿತ್ತು? ತಾಕತ್ತಿದ್ರೆ ಪಾಕಿಸ್ತಾನಕ್ಕೆ ಏನಾದರೂ ಮಾಡಿ ಅಂತ ಚಾಲೆಂಜ್ ಮಾಡ್ತಿತ್ತಲ್ಲ. ನರೇಂದ್ರ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಟ್ರು. ಯಾವಾಗ ಪುಲ್ವಾಮಾ ದಾಳಿ ಆಯ್ತೋ, ಎಲೆಕ್ಷನ್ ಇದೆ, ನರೇಂದ್ರ ಮೋದಿ ಏನೂ ಮಾಡೋದಿಲ್ಲ ಅಂತ ಅನ್ಕೊಂಡು ತಾಕತ್ತಿದ್ರೆ ದಾಳಿ ಮಾಡಿ ಅಂತಿದ್ರು. ಈಗ ಅದು ಅವ್ರು ಏರ್ ಸ್ಟ್ರೈಕ್ ಮಾಡಿದ್ರು. ಈಗ ಯಾವಾಗ ಪಾಕಿಸ್ತಾನ ಇಂಥ ಕೃತ್ಯ ಮಾಡ್ತಿದ್ಯೋ, ನಮ್ಮ ಸಿದ್ದರಾಮಯ್ಯನವಂತವರು, ತಿಮ್ಮಾಪುರದಂತವರು ನೀವು ದಾಳಿ ಮಾಡಬಾರದು, ಅಟ್ಯಾಕ್ ಮಾಡಬಾರದು ಅಂತ ಪಾಕಿಸ್ತಾನದ ರಕ್ಷಣೆಯ ಮೋಡಿಗೆ ಹೋಗಿದ್ದಾರಲ್ಲ. ಅಂದ್ರೆ ಯೋಚನೆ ಮಾಡಿ, ಈ ದೇಶದ ಕಾಂಗ್ರೆಸ್ಸಿನ ನಾಯಕರಿಗೂ ಗೊತ್ತಾಗೋಗಿದೆ ನರೇಂದ್ರ ಮೋದಿ ರಿವೆಂಜ್ ತಗೊಳ್ತಾರೆ ಅಂತ. ಇಲ್ಲಿನ ಕಾಂಗ್ರೆಸ್ ನಾಯಕರಿಗೆ, ಪಾಕಿಸ್ತಾನದ ಪರವಾಗಿರುವಂತ ಇಲ್ಲಿನ ಕಾಂಗ್ರೆಸ್ ನಾಯಕರಿಗೆ ನಡಕ ಆಗಿರಬಹುದು ಅಂತ. ಆದ್ರೆ ಇನ್ನು ಪಾಕಿಸ್ತಾನದಲ್ಲಿರುವಂತಹ ನಾಯಕರುಗಳಿಗೆ ಕತೆ ಏನಾಗಿರ್ಬೇಕು ಅಂತ ಯೋಚನೆ ಮಾಡಿ. ಈ ಬಾಂಬಿನ ಕತೆ, ಹುಸಿ ಬಾಂಬಿನ ಕತೆ ಇವತ್ತಿಂದಲ್ಲರಿ, ಇದು ಕಾರ್ಗಿಲ್ ಕಾಲದಿಂದಲೂ ಕೇಳ್ಕೊಂಡು ಬಂದಿದ್ದೀವಿ. ನಮ್ಮ ಹತ್ರ ಬಾಂಬ್ ಇದೆ ಅಂತ. ಏನ್ ನಮ್ಮ ಹತ್ರ ಇರೋದೇನು ಪಟಾಕಿ ಅನ್ಕೊಂಡಿದ್ದೀರಿ? ಏನು ಉಡಾಯಿಸಬಲ್ಲಷ್ಟು ಬಾಂಬ್ ಇದೆ. ಪಾಕಿಸ್ತಾನವನ್ನ ನಾಶ ಮಾಡಬಲ್ಲಷ್ಟು ನಮ್ಮ ಹತ್ರವೂ ಅಣ್ವಸ್ತ್ರಗಳಿವೆ. ನಮ್ಮ ಹತ್ರ ಇರುವಂಥದ್ದು ಹೆಂಗೆ? ನಿಮ್ F-16 ನಮ್ಮ ಮಿರೇಜ್ ವಿಮಾನಗಳು ಹೊಡೆದು ಬಿಸಾಕಿದ್ವು, ಮಿಗ್ ವಿಮಾನಗಳು ಹೊಡೆದು ಬಿಸಾಕಿದ್ವು. ನೆನಪಿರ್ಲಿ, ಮಿಗ್ನಿಂದ F-15 ಕಳ್ಕೊಂಡಂತ ಅಸಹಾಯಕ ಜನ ಪಾಕಿಸ್ತಾನದವರು ನಮ್ಮ ಜೊತೆ ಏನ್ ಮಾತನಾಡ್ತಾರ್ರಿ? ಇವತ್ತು ನಮ್ಮ ಹತ್ರ ರಫೇಲ್ಗಳಿವೆ. ಇದ್ದ ಜಾಗದಲ್ಲೇ ಪಾಕಿಸ್ತಾನವನ್ನ ಬಡಿಯುವಂತ ತಾಕತ್ತು ನಮಗಿರೋದ್ರಿಂದ ನಮಗೆ ವಿಶೇಷವಾದ ಧೈರ್ಯ ಇದೆ. ನಿಮ್ಮ ತಾಕತ್ ನೀವು ತೋರಿಸಿ, ನಮ್ಮ ತಾಕತ್ ನಾವು ತೋರಿಸ್ತೀವಿ ಅಂತ ಹೇಳುವಂತ ಸಂದರ್ಭ ಅಂತ. ಈ ದೇಶ ಜಗತ್ತಿನ ಎಲ್ಲ ರಾಷ್ಟ್ರಗಳ ಒಂದು ಬೆಂಬಲವನ್ನು ಕೋರ್ತಾ ಇರುವಂತ ರೀತಿ. ನಿನ್ನೆ ತಾನೇ ನರೇಂದ್ರ ಮೋದಿಯವರು ಈ ದೇಶದ ರಕ್ಷಣಾ ಸಚಿವ, ಈ ದೇಶದ ವಿದೇಶಾಂಗ ಸಚಿವ ಮತ್ತು ಈ ದೇಶದ NSA ಅಜಿತ್ ದೋವಲ್ರೊಂದಿಗೆ ಒಂದು ವಿಶೇಷವಾದ ಸಭೆ ನಡೆಸಿದ್ದಾರೆ. ಅದರ ಅರ್ಥ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ತಕ್ಷಣ ಪಾಕಿಸ್ತಾನ ಏನ್ ಮಾಡಿದೆ ಗೊತ್ತಾ? ಅಣುಬಾಂಬ್ ಇಟ್ಕೊಂಡಿರುವಂಥ ಈ ಬುದ್ಧಿವಂತರು ನೇರವಾಗಿ ಚೀನಾದ ಹತ್ರ ಹೋಗಿ ದಯಮಾಡಿ ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಚೀನಾ ಮಧ್ಯಪ್ರವೇಶ ಮಾಡಿ ಈ ಘಟನೆಯ ಒಟ್ಟಾರೆ ವಿಸ್ತಾರವಾಗಿರುವಂಥ ತನಿಖೆ ಆಗಬೇಕು ಅಂತ ಚೀನಾ ಹೇಳಿದೆ ಅಂತಂದ್ರೆ ಅರ್ಥ ಪಾಕಿಸ್ತಾನದ ನಡಕ ಶುರುವಾಗೋಗಿದೆ. ಪಾಕಿಸ್ತಾನಕ್ಕೆ ಗೊತ್ತಾಗೋಗಿದೆ ನರೇಂದ್ರ ಮೋದಿ ಸಾಮಾನ್ಯವಾದ ಮನುಷ್ಯ ಅಲ್ಲ ಅಂತ. ಪಾಕಿಸ್ತಾನ ಬಿಡಿ, ನೀವು ಕಾಂಗ್ರೆಸ್ಸಿಗೆ ಅರ್ಥ ಆಗಿದೆ. ಮೊದಲೆಲ್ಲ ಕಾಂಗ್ರೆಸ್ ಉರಿಯಲ್ಲಿ ಪಾಕಿಸ್ತಾನಿಯರು ಬಂದು ದಾಳಿ ಮಾಡಿದಾಗ ಏನ್ ಹೇಳಿತ್ತು? ತಾಕತ್ತಿದ್ರೆ ಪಾಕಿಸ್ತಾನಕ್ಕೆ ಏನಾದರೂ ಮಾಡಿ ಅಂತ ಚಾಲೆಂಜ್ ಮಾಡ್ತಿತ್ತಲ್ಲ. ನರೇಂದ್ರ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಟ್ರು. ಯಾವಾಗ ಪುಲ್ವಾಮಾ ದಾಳಿ ಆಯ್ತೋ, ಎಲೆಕ್ಷನ್ ಇದೆ, ನರೇಂದ್ರ ಮೋದಿ ಏನೂ ಮಾಡೋದಿಲ್ಲ ಅಂತ ಅನ್ಕೊಂಡು ತಾಕತ್ತಿದ್ರೆ ದಾಳಿ ಮಾಡಿ ಅಂತಿದ್ರು. ಈಗ ಅದು ಅವ್ರು ಏರ್ ಸ್ಟ್ರೈಕ್ ಮಾಡಿದ್ರು. ಈಗ ಯಾವಾಗ ಪಾಕಿಸ್ತಾನ ಇಂಥ ಕೃತ್ಯ ಮಾಡ್ತಿದ್ಯೋ, ನಮ್ಮ ಸಿದ್ದರಾಮಯ್ಯನವಂತವರು, ತಿಮ್ಮಾಪುರದಂತವರು ನೀವು ದಾಳಿ ಮಾಡಬಾರದು, ಅಟ್ಯಾಕ್ ಮಾಡಬಾರದು ಅಂತ ಪಾಕಿಸ್ತಾನದ ರಕ್ಷಣೆಯ ಮೋಡಿಗೆ ಹೋಗಿದ್ದಾರಲ್ಲ. ಅಂದ್ರೆ ಯೋಚನೆ ಮಾಡಿ, ಈ ದೇಶದ ಕಾಂಗ್ರೆಸ್ಸಿನ ನಾಯಕರಿಗೂ ಗೊತ್ತಾಗೋಗಿದೆ ನರೇಂದ್ರ ಮೋದಿ ರಿವೆಂಜ್ ತಗೊಳ್ತಾರೆ ಅಂತ. ಇಲ್ಲಿನ ಕಾಂಗ್ರೆಸ್ ನಾಯಕರಿಗೆ, ಪಾಕಿಸ್ತಾನದ ಪರವಾಗಿರುವಂತ ಇಲ್ಲಿನ ಕಾಂಗ್ರೆಸ್ ನಾಯಕರಿಗೆ ನಡಕ ಆಗಿರಬಹುದು ಅಂತ. ಆದ್ರೆ ಇನ್ನು ಪಾಕಿಸ್ತಾನದಲ್ಲಿರುವಂತಹ ನಾಯಕರುಗಳಿಗೆ ಕತೆ ಏನಾಗಿರ್ಬೇಕು ಅಂತ ಯೋಚನೆ ಮಾಡಿ. ಈ ಬಾಂಬಿನ ಕತೆ, ಹುಸಿ ಬಾಂಬಿನ ಕತೆ ಇವತ್ತಿಂದಲ್ಲರಿ, ಇದು ಕಾರ್ಗಿಲ್ ಕಾಲದಿಂದಲೂ ಕೇಳ್ಕೊಂಡು ಬಂದಿದ್ದೀವಿ. ನಮ್ಮ ಹತ್ರ ಬಾಂಬ್ ಇದೆ ಅಂತ. ಏನ್ ನಮ್ಮ ಹತ್ರ ಇರೋದೇನು ಪಟಾಕಿ ಅನ್ಕೊಂಡಿದ್ದೀರಿ? ಏನು ಉಡಾಯಿಸಬಲ್ಲಷ್ಟು ಬಾಂಬ್ ಇದೆ. ಪಾಕಿಸ್ತಾನವನ್ನ ನಾಶ ಮಾಡಬಲ್ಲಷ್ಟು ನಮ್ಮ ಹತ್ರವೂ ಅಣ್ವಸ್ತ್ರಗಳಿವೆ. ನಮ್ಮ ಹತ್ರ ಇರುವಂಥದ್ದು ಹೆಂಗೆ? ನಿಮ್ F-16 ನಮ್ಮ ಮಿರೇಜ್ ವಿಮಾನಗಳು ಹೊಡೆದು ಬಿಸಾಕಿದ್ವು, ಮಿಗ್ ವಿಮಾನಗಳು ಹೊಡೆದು ಬಿಸಾಕಿದ್ವು. ನೆನಪಿರ್ಲಿ, ಮಿಗ್ನಿಂದ F-15 ಕಳ್ಕೊಂಡಂತ ಅಸಹಾಯಕ ಜನ ಪಾಕಿಸ್ತಾನದವರು ನಮ್ಮ ಜೊತೆ ಏನ್ ಮಾತನಾಡ್ತಾರ್ರಿ? ಇವತ್ತು ನಮ್ಮ ಹತ್ರ ರಫೇಲ್ಗಳಿವೆ. ಇದ್ದ ಜಾಗದಲ್ಲೇ ಪಾಕಿಸ್ತಾನವನ್ನ ಬಡಿಯುವಂತ ತಾಕತ್ತು ನಮಗಿರೋದ್ರಿಂದ ನಮಗೆ ವಿಶೇಷವಾದ ಧೈರ್ಯ ಇದೆ. ನಿಮ್ಮ ತಾಕತ್ ನೀವು ತೋರಿಸಿ, ನಮ್ಮ ತಾಕತ್ ನಾವು ತೋರಿಸ್ತೀವಿ ಅಂತ ಹೇಳುವಂತ ಸಂದರ್ಭ ಅಂತ.